ಜಯ ಜಯ ಲಲಿತೆ ಹರ ಹರ ಲಲಿತೆ 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 ಜಯ ಜಯ ವ್ಯಕ್ತಾನಾಮಾದಿಕಾರಣಂ ಆನಂದ ಬೋಧೈಕರಸಂ ತನ್ಮಹನ್ನ ಮನ್ಮಹೇ ಮಹಾಪದ್ಮವನಾಂತಸ್ಥೆ ಕಾರಣಾನಂದ ವಿಗ್ರಹೇ ಸರ್ವಭೂತಹಿತೆ ಮಾತಃ ಏಕೇಹಿ ಪರಮೇಶ್ವರ. ತಾವೆಲ್ಲ ಲಲಿತಾ ತ್ರಿಪುರ ಸುಂದರಿಯ ಮಹತ್ವದ ದಿವ್ಯವಾಗಿರತಕ್ಕಂತಹ ಸತ್ಸಂಗವನ್ನು ಕೇಳಲಿಕ್ಕೋಸ್ಕರ ಬಂದಿರುವಂಥದ್ದು. ಎಲ್ಲ ಶಾಸ್ತ್ರಗಳು ಕೂಡ ಹೇಳ್ತದೆ, ಪುರಾಣಗಳು ಕೂಡ ಹೇಳುವಂತಹದ್ದು. ಅಷ್ಟೇ ಅಲ್ಲ, ಮಹಾತ್ಮರು ಕೂಡ ಅದನ್ನೇ ಹೇಳ್ತಾರೆ, ಋಷಿ ಪರಂಪರೆಗಳು ಕೂಡ ಅದನ್ನೇ ಹೇಳ್ತಾರೆ, ಸಜ್ಜನರು ಕೂಡ ಅದನ್ನೇ ಹೇಳ್ತಾರೆ. ಏನನ್ನು ಹೇಳ್ತಾರೆ? ಸರ್ವಶಾಸ್ತ್ರಗಳಲ್ಲೂ ಕೂಡ, ಎಲ್ಲ ವಿದ್ಯೆಯಲ್ಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಶ್ರೀವಿದ್ಯಾ. ಎಲ್ಲ ಯಂತ್ರಗಳಲ್ಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಶ್ರೀಚಕ್ರ, ಶ್ರೀಯಂತ್ರ. ಎಲ್ಲ ಮಂತ್ರಗಳಲ್ಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಶ್ರೀವಿದ್ಯಾ ಮಂತ್ರ. ಎಲ್ಲ ತಂತ್ರಗಳಲ್ಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಲಲಿತಾ ತ್ರಿಪುರ ಸುಂದರಿ ತಂತ್ರ. ಎಲ್ಲ ನಾಮಗಳಲ್ಲಿಯೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು ಲಲಿತಾ ತ್ರಿಪುರ ಸುಂದರಿಯ ನಾಮ. ಎಲ್ಲ ಶಕ್ತಿಗಳಲ್ಲಿಯೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಆ ಪರಾಶಕ್ತಿ ಎಂಬುದಾಗಿ. ಹಾಗಾದರೆ ಅಂತಹ ಶ್ರೇಷ್ಠತ್ವ ಯಾಕೆ? ಅನೇಕ ದೇವತೆಯನ್ನು ಉಪಾಸನೆ ಮಾಡುವಂತಹ ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಲ್ಲದಕ್ಕಿಂತ ಇದಕ್ಕೆ ಶ್ರೇಷ್ಠತೆ ಹೇಳುವಂಥದ್ದನ್ನು ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ಯಾ ವಿದ್ಯಾ ಸಾ ವಿಮುಕ್ತಯೇ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರ ಹೇಳುವಂಥದ್ದು. ಯತ್ರಾಸ್ತಿ ಯೋಗ ನ ಚ ತತ್ರ ಭೋಗ. ಎಲ್ಲಿ ಯೋಗ ಇದೆಯೋ ಅಲ್ಲಿ ಭೋಗ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಭೋಗ ಇದೆಯೋ ಅಲ್ಲಿ ಯೋಗ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶ್ರೀ ಸುಂದರಿ ಚರಣ ಸೇವಕ ತತ್ಪರಾನಾಂ ಯೋಗಶ್ಚ ಭೋಗಶ್ಚ ಕರಸ್ಥೈವ. ಆ ಶ್ರೀವಿದ್ಯಾ ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ, ನಮಗೆ ಲೌಕಿಕವಾಗಿರ್ತಕ್ಕಂತಹ ಎಲ್ಲ ಸುಖೋಪಭೋಗಗಳನ್ನು ಕೊಡುವುದರ ಒಟ್ಟಿಗೆ ಪಾರಲೌಕಿಕವಾಗಿರ್ತಕ್ಕಂತಹ ಮೋಕ್ಷ ಸಾಧನೆಯನ್ನು ಜಗನ್ಮಾತೆ ಕೊಡುತ್ತಾಳೆ ಎಂಬುದಾಗಿ. ಅದಕ್ಕೋಸ್ಕರ ಎಲ್ಲ ವಿದ್ಯೆಗಳಲ್ಲೂ ಶ್ರೇಷ್ಠವಾಗಿರತಕ್ಕಂತಹದ್ದು ಶ್ರೀವಿದ್ಯಾ. ಇನ್ನು ಎಲ್ಲ ಮಂತ್ರಗಳಲ್ಲಿಯೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಶ್ರೀವಿದ್ಯಾ ಮಂತ್ರ, ಷೋಡಶಿ ಮಂತ್ರಗಳಂತದನ್ನು ಹೇಳ್ತಾರೆ. ಯಾಕೆ ಎಷ್ಟೊಂದು ಶ್ರೇಷ್ಠ ಅಂತಂದ್ರೆ, ಅಣುರೇಳು ತೃಣಕಾಷ್ಠಾದಿ ಪ್ರಪಂಚ ಏನಿದೆಯೋ ಬ್ರಹ್ಮಾಂಡದ ಮೂಲ ಬೀಜ ಸ್ವರೂಪವಾಗಿರ್ತಕ್ಕಂತಹದ್ದು ಅದರ ಬೀಜಾಕ್ಷರ ಮಂತ್ರಗಳು. ಹಾಗಾಗಿ ಶ್ರೀವಿದ್ಯಾ ಮಂತ್ರ ಹೇಳುವಂಥದ್ದು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮನುಷ್ಯನಿಗೆ 16 ಸಂಸ್ಕಾರಗಳನ್ನು ಮಾಡುವಂತಹದ್ದನ್ನು ಶಾಸ್ತ್ರಗಳು ಹೇಳುವಂತಹದ್ದು. ಗರ್ಭಾಧಾನದಿಂದ ಹುಟ್ಟಿದಾಗಿನಿಂದ ತಾಯಿಯ ಹೊಟ್ಟೆಯಲ್ಲಿ ಯಾವತ್ತು ಮಗು ಹೋಗ್ತದೆಯೋ ಆವತ್ತಿನಿಂದ ಕೂಡ ಸಂಸ್ಕಾರಗಳನ್ನು ಪ್ರಾರಂಭ ಮಾಡುವಂತಹದ್ದು. ಆ 16 ಸಂಸ್ಕಾರಗಳು ಯಾಕೆ ಬಂದಿದೆ ಕೇಳಿದರೆ, ಶ್ರೀವಿದ್ಯಾ ಮಂತ್ರದ ಪ್ರತೀಕವಾಗಿ ಬಂದಿರತಕ್ಕಂತಹದ್ದು. ಮನುಷ್ಯನಿಗೆ ಆ ಸಂಸ್ಕಾರ ಜನಿತವಾಗಿ ಬರಬೇಕು ಅನ್ನೋ ದೃಷ್ಟಿಕೋನದಿಂದ. ಹಾಗಾಗಿ ಸರ್ವಶ್ರೇಷ್ಠವಾಗಿರತಕ್ಕಂತಹದ್ದು ಶ್ರೀವಿದ್ಯಾ ಮಂತ್ರ. ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ತಂತ್ರ ತ್ರಿಪುರ ಸುಂದರಿ ತಂತ್ರ. ಯಾಕೆ ಅಂತ ಕೇಳಿದರೆ, ನಮಗೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೋಸ್ಕರವಾಗಿ ಏನು ಬೇಕು? ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಮೊದಲಿಗೆ ಬೇಕಾಗಿರುವಂತಹದ್ದು ಶರೀರ ಸಾಮರ್ಥ್ಯ ಹೇಳುವಂತಹದ್ದು. ಶರೀರ ಸಾಮರ್ಥ್ಯ ಇದ್ದಾಗ ಮಾತ್ರ ನಾವು, ನಮ್ಮಲ್ಲಿ ಶ್ರೀಮಂತಿಕೆ ಇದೆ, ಬೇರೆ ಬೇರೆ ಏನೇ ಇದ್ರೂ ಕೂಡ ಅದೆಲ್ಲ ಅನುಭವಿಸ್ಲಿಕ್ಕೆ ಏನು ಬೇಕು? ಮೊದಲಿಗೆ ಶರೀರ ಸಾಮರ್ಥ್ಯ ಬೇಕು. ಶರೀರವನ್ನ ಸದೃಢಗೊಳಿಸುವುದರ ಒಟ್ಟಿಗೆ ಮಾನಸಿಕವಾಗಿರತಕ್ಕಂತಹ ಆಧ್ಯಾತ್ಮಿಕವಾಗಿರತಕ್ಕಂತಹ ಉನ್ನತಿಯನ್ನ, ಅಷ್ಟೇ ಅಲ್ಲ ನಮಗೆ ಈ ಪ್ರಪಂಚದಲ್ಲಿ ಏನೆಲ್ಲ ವಿಷಯ ವಸ್ತುಗಳು ಬೇಕು ಬದುಕಲಿಕ್ಕೆ ಅವೆಲ್ಲವನ್ನ ಕೊಡುವಂತಹ ಕೆಲಸವನ್ನು ಯಾವ್ದು ಮಾಡುತ್ತದೆ ಕೇಳಿದ್ರೆ ಲಲಿತಾ ತ್ರಿಪುರ ಸುಂದರಿ ತಂತ್ರ. ಹಾಗಾಗಿ ಸರ್ವಶ್ರೇಷ್ಠವಾಗಿರ್ತಕ್ಕಂತಹದ್ದು ಲಲಿತಾ ತ್ರಿಪುರ ಸುಂದರಿ ತಂತ್ರ ಎಂಬುದಾಗಿ ಹೇಳ್ತಾರೆ. ಇನ್ನು ಅನೇಕ ನಾಮಗಳಿದ್ದಾವೆ. ಅದೆಲ್ಲರೂ ಕೂಡ ಈ ಲಲಿತಾ ತ್ರಿಪುರ ಸುಂದರಿಯ ಸಹಸ್ರನಾಮ ಯಾಕೆ ಎಷ್ಟೊಂದು ಮಹತ್ವ? ಶಿವನ ಸ್ತೋತ್ರಗಳಿದ್ದಾವೆ, ಶಾರದಾ ಮಾತೆ ಇದೆ, ವಿಷ್ಣು ಇದೆ, ಎಲ್ಲ ಸಹಸ್ರನಾಮಗಳಿದೆ. ಅನೇಕ ಸಹಸ್ರನಾಮಗಳಲ್ಲಿ ಕೂಡ ಲಲಿತಾ ಸಹಸ್ರನಾಮವು ಅಷ್ಟೊಂದು ಶ್ರೇಷ್ಠ, ಅಷ್ಟೊಂದು ಪರಮ ಪವಿತ್ರ ಅಂತೇಳಿ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ, ಮನುಷ್ಯನಿಗೆ
ಯಾ ವಿದ್ಯಾ ಸಾ ವಿಮುಕ್ತೆ ಎಂಬಂತಹ ಸಾಮರ್ಥ್ಯವನ್ನು ಕೊಡುವಂತಹದ್ದು ಯಾವುದು ಶ್ರೀವಿದ್ಯಾ. ಆ ಶ್ರೀವಿದ್ಯೆಯ ಸರ್ವ ಸಾರಸ್ವವನ್ನು ಹೊಂದಿರತಕ್ಕಂತಹದ್ದು, ಆ ಶ್ರೀವಿದ್ಯೆಯ ರಹಸ್ಯವನ್ನು ಹೊಂದಿರತಕ್ಕಂತಹದ್ದು ಲಲಿತಾ ಸಹಸ್ರನಾಮ. ಲಲಿತಾ ತ್ರಿಪುರ ಸುಂದರಿಯ ಅಂತರ್ಗತವಾಗಿರ್ತಕ್ಕಂತಹ ಸರ್ವ ಸಾಮರ್ಥ್ಯದ ಸ್ವರೂಪವಾಗಿರತಕ್ಕಂತಹದ್ದು ಲಲಿತಾ ಸಹಸ್ರನಾಮ. ಆ ಜಗನ್ಮಾತೆಯ ಮೂಲ ಮಂತ್ರದ ಪ್ರತೀಕವಾಗಿರ್ತಕ್ಕಂತಹ ಸರ್ವ ಬೀಜವನ್ನು ಹೊಂದಿರತಕ್ಕಂಥದ್ದು, ಸರ್ವ ಬೀಜಾಕ್ಷರ ಸ್ವರೂಪವನ್ನು ಹೊಂದಿರತಕ್ಕಂತಹದ್ದು ಲಲಿತಾ ಸಹಸ್ರನಾಮ. ಇನ್ನು ಈ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ಅಣುರೇಣು ತೃಣಕಾಷ್ಠಾದಿಗಳಿಗೆ ಬೇಕಾಗುವಂತಹದ್ದು, ಬೇಡದೇ ಇರತಕ್ಕಂಥದ್ದು ಎಲ್ಲ ವಸ್ತುಗಳನ್ನು ಕೂಡ ಆಳವಾದಂತಹ ರಹಸ್ಯಾತ್ಮಕ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು ಯಾವುದು ಕೇಳಿದ್ರೆ ಲಲಿತಾ ಸಹಸ್ರನಾಮ ಹೇಳುವಂಥದ್ದು. ಹಾಗಾಗಿ ಎಲ್ಲ ನಾಮಗಳಲ್ಲಿ ಕೂಡ ಅತೀವ ಶ್ರೇಷ್ಠವಾಗಿರತಕ್ಕಂತಹದ್ದು ಲಲಿತಾ ಸಹಸ್ರನಾಮ. ನಾವು ಅಂದ್ಕೊಂಡು ಬಿಡುತ್ತೇವೆ ಎಷ್ಟೋ ಸರಿ ಲಲಿತಾ ಸಹಸ್ರನಾಮ ಒಂದು ಸ್ತೋತ್ರ ಎಂಬುದಾಗಿ. ಖಂಡಿತವಾಗಿ ಲಲಿತಾ ಸಹಸ್ರನಾಮ ಹೇಳುವಂಥದ್ದು ಸ್ತೋತ್ರ ಅಲ್ಲ, ದಿವ್ಯವಾಗಿರ್ತಕ್ಕಂತಹ ಪರಮಾದ್ಭುತ ಹೊಂದಿರತಕ್ಕಂತಹ ಒಂದು ಮಂತ್ರ ಅದು. ಯಾಕೆಂತಂದ್ರೆ ಲಲಿತಾ ಸಹಸ್ರನಾಮದ ಪ್ರತಿಯೊಂದು ನಾಮದಲ್ಲಿ ಕೂಡ ಒಂದೊಂದು ವೇದ ಮಂತ್ರದ ರಹಸ್ಯವಂತದ್ದಿರತಕ್ಕಂತಹದ್ದು, ಪ್ರತಿಯೊಂದು ನಾಮದಲ್ಲಿ ಇರತಕ್ಕಂತಹದ್ದು, ಒಂದೊಂದು ನಾಮದಿಂದ ವಿಶೇಷವಾಗಿರತಕ್ಕಂತಹ ಕಾಮನೆಯನ್ನು ಅನುಭವಿಸುವಂತಹ ಸಾಮರ್ಥ್ಯ ಇರತಕ್ಕಂಥದ್ದನ್ನು ಒಂದೊಂದು ನಾಮ ಪ್ರತ್ಯೇಕವಾಗಿ ಕೊಡುವಂಥದ್ದು. ಅಂತಹ ಮಂತ್ರದ ಸಂಪೂರ್ಣ ಸಮೂಹ ಏನಿದ್ದಿರ್ತದೆಯೋ, ಅಂತಹ ವ್ಯವಸ್ಥೆ ಏನಿದ್ದಿರ್ತದೆಯೋ ಅದು ಲಲಿತಾ ಸಹಸ್ರನಾಮ ಎಂಬುದಾಗಿರುವಂತಹದ್ದು. ಹಾಗಾಗಿ ಸರ್ವಶ್ರೇಷ್ಠವಾಗಿರ್ತಕ್ಕಂತಹದ್ದು, ಅದರ ಹಿರಿಮೆ ಅದರ ಗರಿಮೆಗಳನ್ನ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅತ್ಯದ್ಭುತವಾಗಿರ್ತಕ್ಕಂತಹದ್ದು ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗ ಹೇಳುವಂಥದ್ದನ್ನು ಸಂಕಲ್ಪವಾಗಿರ್ತಕ್ಕಂಥದ್ದು. ಯಾಕೆ ಸಂಕಲ್ಪ ಆಯಿತು ಅಂತ ಕೇಳಿದರೆ, ಜೇನನ್ನ ತಿಂದು ನೋಡಿದವನಿಗೆ ಮಾತ್ರ ಅದರ ರುಚಿ ಗೊತ್ತಿರುತ್ತದೆ. ನಾನು ತಿಂದಿದ್ದೇನೆ, ನಿಮ್ಮೆಲ್ಲರೂ ಗುಣಪಡಿಸಿ ನೀವೆಲ್ಲರೂ ಕೂಡ ಅದರ ರುಚಿಯನ್ನು ನೋಡಿ ಹೇಳುವಂಥದ್ದು ನನ್ನ ಆಸೆ. ನಾನು ತಿಂದಿದ್ದೇನೆ, ಆ ರುಚಿಯ ಅನುಭವ ಎಲ್ಲರಿಗೂ ಆಗಲಿ ಹೇಳುವಂಥದ್ದು ನನ್ನ ಆಸೆ. ಅದಕ್ಕೋಸ್ಕರವಾಗಿ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದ ಸಂಕಲ್ಪವನ್ನಾಗಿರತಕ್ಕಂಥದ್ದು. ನಾವೆಲ್ಲರೂ ಯೋಚನೆ ಮಾಡ್ತೇವೆ, ನಮ್ಮೆಲ್ಲರಿಗೂ ಕೂಡ ಮನಸ್ಸಿನ ಒಂದು ವಿಚಾರ ಬರುತ್ತದೆ, ನಾನೊಂದು ಉಪಾಸನೆ ಮಾಡಬೇಕು, ಒಂದು ಗುಪ್ತವಾದ ಮಂತ್ರವನ್ನು ರಹಸ್ಯ ಮಂತ್ರವನ್ನು ತೆಗೆದುಕೊಂಡು ಅದರಿಂದ ಸಿದ್ಧಿಯನ್ನು ಹೊಂದಿ ನಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇದನ್ನು ಮಾಡಬೇಕು, ಯಾವ ಸ್ತೋತ್ರವನ್ನು ಮಾಡಬೇಕು, ಯಾವುದೋ ಒಂದು ಗುರುತ ಕೇಳಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಿನ ವಿಚಾರ ಬರ್ತದೆ. ನಮ್ಮಲ್ಲಿ ಒಬ್ಬರು ಇಂಜಿನಿಯರ್ ಬಂದಿದ್ರು, ಮೆಕ್ಯಾನಿಕಲ್ ಇಂಜಿನಿಯರ್. ಅವರು ಬಂದಂಥವ್ರು ಕೇಳಿದ್ರು, ಗುರುಜಿ ನನಗೆ ಒಂದು ದಿವ್ಯವಾಗಿರ್ತಕ್ಕಂತಹ ಮಂತ್ರವನ್ನು ಕೊಡಬೇಕು, ಅದು ಶ್ರೇಷ್ಠವಾಗಿರ್ಬೇಕು, ನಾನು ಯಾವ ಉದ್ದೇಶಕ್ಕೋಸ್ಕರವಾಗ ಮಾಡ್ತೇನೆಯೋ ಆ ಉದ್ದೇಶಕ್ಕನುಸಾರವಾದಂತಹ ಕರ್ಮವನ್ನು ಅದು ನನಗೆ ಪೂರೈಸಬೇಕು, ಒಂದು ದಿವ್ಯ ಶಕ್ತಿ ಅನ್ನುವಂಥದ್ದು ಆಧ್ಯಾತ್ಮಿಕ ಶಕ್ತಿ ಅನುಭವ ನನಗೆ ಆಗಬೇಕು ಅಂತ ಕೇಳಿದ್ರು ನನ್ನ ಹತ್ರ. ನಾನು ಹೇಳಿದೆ ಸಹಜವಾಗಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಅಂತ ಹೇಳಿ. ಇಲ್ಲ ಗುರುಜಿ, ನಾನು ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮ ಮಾಡ್ತೇನೆ, ಶನಿವಾರ ದಿವಸ ಆಂಜನೇಯ ಸ್ತೋತ್ರವನ್ನು ಪಾರಾಯಣ ಮಾಡ್ತೇನೆ, ಭಾನುವಾರ ದಿವಸ ಸೂರ್ಯನ ಉಪಾಸನೆ ಮಾಡ್ತೇನೆ, ಸೋಮವಾರ ದಿವಸ ರುದ್ರವನ್ನು ಪಾರಾಯಣ ಮಾಡ್ತೇನೆ, ಮಂಗಳವಾರ ದಿವಸ ಮಂಗಳ ಗೌರಿಯ ಪೂಜೆಯನ್ನು ಮಾಡ್ತೇನೆ, ಬುಧವಾರ ದಿವಸ ವಿಷ್ಣು ಸಹಸ್ರನಾಮವನ್ನು ಮಾಡ್ತೇನೆ, ಗುರುವಾರ ದಿವಸ ರಾಯರ ಪೂಜೆಯನ್ನು ಮಾಡ್ತೇನೆ. ಆಯ್ತಲ್ಲ, 8 ದಿವಸಕ್ಕೆ 8 ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದೇನೆ, ಅದು ನನಗೇನು ಅನುಭವನೂ ಆಗ್ತಾ ಇಲ್ಲ, ಏನು ಪರಿಣಾಮನೂ ಕಾಣ್ತಾ ಇಲ್ಲ. ಯಾಕೆ ಇದು ಇಷ್ಟು ಮಾಡ್ತೀನಿ? ನೀವು ಹೇಳ್ತೀನಿ ಲಲಿತಾ ಸಹಸ್ರನಾಮ ಸ್ತೋತ್ರ ನಾನು ಆಲ್ರೆಡಿ ಮಾಡ್ತಾ ಇದ್ದೇನೆ. ಸ್ತೋತ್ರಗಳು ಅಷ್ಟೊಂದು ಏನು ಕೆಲಸ ಮಾಡೋದಿಲ್ಲ, ನನಗೆ ದಿವ್ಯವಾಗಿರ್ತಕ್ಕಂಥ ಯಾವುದೋ ಒಂದು ಮಂತ್ರೋಪದೇಶನೇ ಕೊಡಬೇಕು ನೀವು, ಇಲ್ಲ ಶ್ರೀವಿದ್ಯಾ ದೀಕ್ಷೆ ಆದರೂ ಕೊಡಿ ನನಗೆ ಅಂತೇಳಿ ಕೇಳಿದರು. ನಾನು ಅರ್ಥ ಮಾಡಿಕೊಂಡೆ ಅದರಲ್ಲಿ ಅವ್ರ ಸಮಸ್ಯೆನ. ಇವ್ರಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಗೊತ್ತಾಯ್ತು ನನಗೆ. ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು. ಅವ್ರ ಹತ್ರ ಕೇಳಿದೆ, ಒಂದು ನನ್ನೊಂದು ಕಾರಿದೆ, ಈ ಕಾರು ಹೆಚ್ಚು ಬಾಳಿಕೆ ಬರಬೇಕು ಅಂದರೆ ಏನು ಮಾಡಬೇಕು, ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಕೇಳಿದೆ. ಮೊದಲನೇದಾಗಿ ಹೇಳಿದರು, ನೀವು ಡ್ರೈವರನ್ನು ಪದೇ ಪದೇ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ, ಒಂದೇ ಡ್ರೈವರ್ ಗಾಡಿ ನೋಡಿಲಿ. ಯಾಕೆ ಅಂತ ಕೇಳಿದ್ರೆ ಕ್ಲಚ್ ಪ್ಲೇಟ್ ಒಂದು ಚಕ್ರ ಇರ್ತದೆ, ಆ ಚಕ್ರ ಬೇರೆ ಬೇರೆ ರೋಡ್ದಾಗ ಬೇರೆ ಬೇರೆ ರೀತಿ ಸವಕಳಿ ಬರ್ತದೆ, ಅದರ ಇಂಜಿನ್ ಎಫೆಕ್ಟ್ ಆಗ್ತದೆ, ಅದರಿಂದ ಬೇಗ ಇಂಜಿನ್ ಹಾಳಾಗ್ತದೆ, ಹಾಗೆ ಒಂದೇ ಡ್ರೈವರ್ನ ಇಟ್ಕೊಳ್ಳಿ ಅಂತ ಹೇಳಿದ್ರು. ಎರಡನೇ ಸೂತ್ರ ಏನು ಅಂತ ಕೇಳಿದೆ. ಎರಡನೇ ಸೂತ್ರ, ಸರಿಯಾದ ಸಮಯಕ್ಕೆ ನೀವು ಅದಕ್ಕೆ ಸರ್ವಿಸ್ ಮಾಡ್ರಿ, ಆಯಿಲ್ ಚೇಂಜ್ ಮಾಡ್ರಿ. ಸರಿಯಾದ ಸಮಯಕ್ಕೆ ಆಯಿಲ್ ಚೇಂಜ್ ಮಾಡಬೇಕು, ಅದಕ್ಕೆ ಸರ್ವಿಸ್ ಮಾಡಬೇಕು, ಗಾಡಿ ಚೆನ್ನಾಗಿರ್ತದೆ ನೋಡಿ ಅಂತಂದ್ರು. ಸಾಕು, ಮುಂದಿನ ಸೂತ್ರ ಬೇಡ ನನಗೆ ಅಂತಂದೆ. ಯಾಕೆ ಬೇಡ ಅಂತಂದ್ರೆ ಎರಡರಲ್ಲೇ ನನಗೆ ಬೇಕಾಗಿರುವ ಸೂತ್ರಗಳು ಬಂದಿತ್ತು. ಮನುಷ್ಯನ ಶರೀರ ಹೇಳ್ತಕ್ಕಂಥದ್ದು ಇವರಾಗಲೇ ಹೇಳಿದ ಹಾಗೆ ಅನೇಕ ಗ್ರಂಥಿಗಳಿಂದ ಸೇರಿಕೊಂಡಿರ್ತಕ್ಕಂತಹ ಒಂದು ವ್ಯವಸ್ಥೆ.
ನಾವು ಉಚ್ಚಾರ ಮಾಡುವಂತಹ ಮಂತ್ರಗಳು ಹೇಗೆ ಬರ್ತದೆ? ಪರ, ಪಶ್ಯಂತಿ, ಮಧ್ಯಮ, ವೈಖರಿಯಿಂದ ಹೊರಡುವಂತಹದ್ದು ಆ ಮಂತ್ರದ ಬೀಜಾಕ್ಷರ ಸ್ವರೂಪ ಅಕ್ಷರವಂಥದ್ದು. ಮಂತ್ರಗಳನ್ನ ಅದನ್ನ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಿದ್ದಾರೆ ನಮ್ಮ ಹಿರಿಯರು ಪರಂಪರೆಯಲ್ಲಿ ಅಂತ ಕೇಳಿದ್ರೆ, ಆ ಮಂತ್ರಗಳ 2 ಅಕ್ಷರಗಳ ಜೋಡಿಸಿ ಅದರ ಉಚ್ಚಾರವನ್ನು ಮಾಡಿದಾಗ ಯಾವೆಲ್ಲ ಭಾಗಗಳಿಗೆ, ಯಾವೆಲ್ಲ ಗ್ರಂಥಿಗಳಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಪ್ರೆಷರ್ ಬಿದ್ದು ಏನೇನು ಪರಿಣಾಮಗಳು ಹೊರಡಬೇಕು ಆ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಇದನ್ನ ಜೋಡಿಸಿದ್ದಾರೆ ಈ ಶಬ್ದಗಳನ್ನು ಮಂತ್ರಗಳಲ್ಲಿ. ಈ ಲಲಿತಾ ಸಹಸ್ರನಾಮದಲ್ಲಿ ನೀವು ನೋಡಬಹುದು, ಮೊದಲನೇ ಅನೇಕ ನಾಮಗಳು, ಕೆಲವೊಂದಷ್ಟು ನಾಮಗಳು ಉದ್ದವಾಗಿ ಬರ್ತದೆ, ತುಂಬಾ ಒತ್ತಕ್ಷರವಿದೆ, ಕ್ಲಿಷ್ಟವಾಗಿದೆ, ಹೇಳಲಿಕ್ಕೆ ಕಷ್ಟವಾಗ್ತದೆ. ನಂತರದಲ್ಲಿ ಬರುವಂತದ್ದು ಮಧ್ಯಮವಾಗಿರತಕ್ಕಂತಹದ್ದು, ಕೊನೆಯಲ್ಲಿ ಬರತಕ್ಕಂಥದ್ದು ಸುಲಭವಾಗಿರತಕ್ಕಂತಹದ್ದು, ಭಕ್ತಿ ಪ್ರಿಯ, ಭಕ್ತಿ ಗಮ್ಯ, ಭಕ್ತಿ ವಿಷಯ, ಭಯಾಪಹ, ಏನು ಒತ್ತಕ್ಷರನೇ ಇಲ್ಲ, ಆರಾಮಾಗಿ ಹೇಳ್ತಾ ಹೋಗ್ಬೋದು. ಮೊದಲಿಗೆ ಓದಬೇಕಾದ್ರೆ ಒಂದಷ್ಟು ಓದ್ಬೇಕಾದ್ರೆ ಯಪ್ಪ ಇದೇನು ಓದಕ್ಕೆ ಬರುವುದಿಲ್ಲ, ಏನು ತ್ರಾಸ ಇದೆ, ಬೇಡ ನನಗೆ ಅಂತ ಅನಿಸ್ಬಿಡ್ಬೇಕು. ಆ ರೀತಿಯ ಅಂತ ಕ್ಲಿಷ್ಟವಾದಂಥ ವ್ಯವಸ್ಥೆ ಇರೋದು. ಯಾಕೆ ಅಂತ ಕೇಳಿದ್ರೆ, ಕರ್ಮ ದೋಷಗಳನ್ನು ಕೆಲವೊಂದಷ್ಟು ಶುದ್ಧೀಕರಣ ಮಾಡಬೇಕಾದ್ರೆ ಆ ರೀತಿಯಾದಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ನಾನು ಅವರಿಗೆ ಹೇಳಿದೆ, ಹೇಗೆ ಆ ಚಕ್ರ ತಿರುಗಬೇಕಾದ್ರೆ ಬೇರೆ ಬೇರೆಯವರು ಹೊಡೆದಾಗ, ಗಾಡಿಯನ್ನು ಓಡಿಸಿದಾಗ ಯಾವುದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಸವಿತದೆಯೋ, ಅದೇ ರೀತಿಯಲ್ಲಿ ನಾವು ಉಚ್ಚಾರವನ್ನು ಮಾಡುವಂತಹ ಮಂತ್ರಗಳು ಪ್ರತಿ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಆಗ್ತಾ ಹೋದಾಗ ಪರಾ, ಪಶ್ಯಂತಿ, ಮಧ್ಯಮ, ವೈಖರಿ ಈ ವ್ಯವಸ್ಥೆಗಳಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಅದರಿಂದ ಇಡಾ ಪಿಂಗಲ ಹೇಳುವಂತಹ ವ್ಯವಸ್ಥೆಯಲ್ಲಿ ಶ್ವಾಸೋಚ್ಛ್ವಾಸದ ವ್ಯವಸ್ಥೆ ವ್ಯತಿರಿಕ್ತವಾಗ್ತದೆ. ಅದರಿಂದ ಏನಾಗ್ತದೆ, ಸುಷುಮ್ನ ನಾಡಿಯಲ್ಲಿ ಶ್ವಾಸಕೋಶದಲ್ಲಿ ಹೋಗುವಂತಹ ವ್ಯವಸ್ಥೆಯಲ್ಲಿ ವ್ಯತ್ಯಾಸವಾಗ್ತದೆ. ಅದರಿಂದ ಏನಾಗ್ತದೆ ಕೇಳಿದ್ರೆ, ಮೂಲಾಧಾರದಲ್ಲಿ ಏನು ಶಕ್ತಿ ಕೇಂದ್ರೀಕರಣ ಇದ್ದಿರ್ತದೆಯೋ ಆ ಶಕ್ತಿಯಲ್ಲಿ ಪರಿವರ್ತನೆ ಆಗ್ತದೆ. ಅದು ಯಾವ ರೀತಿಯಾಗಿ ಕಂಪಿಸಬೇಕು ಅನ್ನುವಂಥದ್ದೇ ಗೊಂದಲ ಆಗ್ಬಿಡ್ತದೆ. ಅದಕ್ಕೂ ಯಾವ ರೀತಿಯಾಗಿ ಕಂಪಿಸಬೇಕು ಅನ್ನುವಂಥದ್ದೇ ಗೊಂದಲವಾಗ್ತದೆ. ಆವಾಗ ಮೂಲಾಧಾರ ಶಕ್ತಿ ಮತ್ತಾಗಿ ಸುಪ್ತ ಅವಸ್ಥೆಯಲ್ಲಿ ಇರ್ತದೆ, ಜಾಗೃತ ಅವಸ್ಥೆ ಬರೋದೇ ಇಲ್ಲ. ಯಾವತ್ತು ಮೂಲಾಧಾರ ಶಕ್ತಿ ಇರತಕ್ಕಂತಹ ಚೈತನ್ಯ ಹೇಳುವಂಥದ್ದು ಜಾಗೃತವಾಗ್ತದೆಯೋ ಆಗ ಮಾತ್ರ ನಮಗೆ ಆಧ್ಯಾತ್ಮಿಕವಾಗಿರತಕ್ಕಂತಹ ಅನುಭವ ಹೇಳುವಂಥದ್ದಾಗುವಂಥದ್ದು. ಈ ಲಲಿತಾ ಸಹಸ್ರನಾಮ ನಿತ್ಯವೂ ಕೂಡ ಅದೇ ರೀತಿಯಲ್ಲಿ ಪಾರಾಯಣವನ್ನು ಮಾಡಿದಾಗ ಏನಾಗ್ತದೆ ಕೇಳಿದ್ರೆ, ಇಡಾ ಪಿಂಗಲ ವ್ಯವಸ್ಥೆ ಶ್ವಾಸೋಚ್ಛ್ವಾಸವು ಸರಿಯಾದಂಥ ವ್ಯವಸ್ಥೆಯಲ್ಲಿ ಆಗ್ತದೆ. ಅದರಿಂದ ಸುಷುಮ್ನ ನಾಡಿ ಹೇಳುವಂಥದ್ದು ಶುದ್ಧವಾಗ್ತದೆ. ಸುಷುಮ್ನ ನಾಡಿಯಿಂದ ಮೂಲಾಧಾರದಲ್ಲಿರ್ತಕ್ಕಂತಹ ಶಕ್ತಿ ಹೇಳುವಂಥದ್ದು ಜಾಗೃತವಾಗ್ತದೆ. ಕ್ರಮೇಣ ಮೇಲ್ಮುಖವಾಗಿ ಎರಿಸಿ ಸಹಸ್ರಾರಕ್ಕೆ ತಲುಪುವಂಥದ್ದು. ಈ ರೀತಿ ಆದಾಗ ಆಧ್ಯಾತ್ಮಿಕವಾಗಿರತಕ್ಕಂತಹ ಅನುಭವ ಹೇಳುವಂಥದ್ದಾಗ್ತದೆ. ಸಹಜವಾಗಿ ಆಧ್ಯಾತ್ಮಿಕ ಅನುಭವ ಆದಾಗ ಲೌಕಿಕ ಪ್ರಪಂಚದಲ್ಲಿ ಏನ್ ಬೇಕೋ ಅದೆಲ್ಲವೂ ಆಗ್ಬಿಡ್ತದೆ. ಆಧ್ಯಾತ್ಮಿಕ ಅನುಭವ ನಮ್ಗೆ ಯಾವಾಗ ಆಗ್ತದೆಯೋ ಲೌಕಿಕ ಪ್ರಪಂಚದಲ್ಲಿ ಏನ್ ಬೇಕೋ ಅದೆಲ್ಲವೂ ಆಗ್ಲಿಕ್ಕೆ ಪ್ರಾರಂಭವಾಗ್ಬಿಡ್ತದೆ. ವಿಶೇಷದ ವ್ಯವಸ್ಥೆ ಅಲ್ಲ. ಮೊದಲಿಗೆ ಆಧ್ಯಾತ್ಮಿಕ ಅನುಭವ ಆಗಬೇಕು. ಆಧ್ಯಾತ್ಮಿಕ ಅನುಭವ ಆಗಬೇಕು ಅಂತಂದ್ರೆ ನಾವು ಒಂದನ್ನು ಹಿಡಿಬೇಕು, ಹಿಡಿದಿದ್ದನ್ನು ಗಟ್ಟಿಯಾಗಿ ಹಿಡಿಬೇಕು. ಅದನ್ನ ನಿರಂತರವಾಗಿ ಮಾಡಬೇಕು. ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಬಂದ್ರು ಕೂಡ 2ನೇ ಸೂತ್ರ ಹೇಳಿದ್ರು. ಅವ್ರು ಏನ್ ಹೇಳಿದ್ರು? 2ನೇ ಸೂತ್ರ ಹೇಳಿದ್ರು, ಸರ್ವಿಸನ್ನು ಮಾಡಬೇಕು ಸರಿಯಾದ ಟೈಮಿಗೆ, ಅದು ಆಯಿಲ್ ಚೇಂಜ್ ಮಾಡಬೇಕು. ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಆ ಟೈಮ್ನಲ್ಲಿ ಮಾಡ್ಬೇಕು ಅದನ್ನ. ಹಾಗೆಯೇ ನಾವು 24 ಗಂಟೆಗಳಲ್ಲಿ ಒಂದು 24 ನಿಮಿಷಗಳನ್ನು 24 ಗಂಟೆಗಳಲ್ಲಿ ಬರೀ 24 ನಿಮಿಷ ಸಾಕು ಒಂದ್ಸರಿ ಹೇಳಲಿಕ್ಕೆ. ನಮಗೆ 24 ನಿಮಿಷಗಳಿಂದ ಏನೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಮುಡಿಪಿಡಬೇಕು. ನಾವು ಯಾವತ್ತೂ ನಮಗೆ ಅಂತಹ ಒಂದು ಭಾವ ಹೇಳುವಂಥದ್ದು ನಮ್ಮ ಹೃದಯದಲ್ಲಿ ಜಾಗೃತವಾಗ್ತದೆಯೋ ಆ ರೀತಿಯಂತಹ ಭಾವ ಜಾಗೃತವಾದಾಗ ಮಾತ್ರ ಸಹಜವಾಗಿ ಭಗವತಿ ಅನುಗ್ರಹ ಆಗ್ತದೆ, ಹೊರತುಪಡಿಸಿ ಸಹಜವಾಗಿ ಮಾಡಿದ ಮಾತ್ರಕ್ಕೆ ಆಗುವಂಥದ್ದಲ್ಲ. ಹಾಗಾಗಿ ಅದನ್ನು ಪ್ರತಿನಿತ್ಯವೂ ಕೂಡ 24 ನಿಮಿಷ ತೆಗೆದಿಡಬೇಕು. ಏನೇ ಬೇಕಾದರೂ ಆಗಲಿ, ಎಂಥದ್ದೇ ಪರಿಸ್ಥಿತಿ ಬಂದರೂ ನಾನು ಅದನ್ನು ಮಾಡ್ತೇನೆ ಹೇಳುವಂಥ ಗಟ್ಟಿಯಾದಂತಹ ಸಂಕಲ್ಪವನ್ನು ಮಾಡಬೇಕು. ಅದೇ ರೀತಿ ಪಾರಾಯಣವನ್ನು ಮಾಡ್ತಾ ಹೋಗ್ಬೇಕು. ಆ ರೀತಿ ಆದಾಗ ಮಾತ್ರ ಆಗುವಂತಹದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಅವಕಾಶವಾಗಲಿ ಹೇಳುವಂತ ದೃಷ್ಟಿಯಿಂದ ಇಟ್ಟಿರ್ತಕ್ಕಂಥದ್ದು. ನಾನು ಸಂಕಲ್ಪ ಮಾಡಿದ್ದಲ್ಲ, ಲಲಿತಾ ಸಹಸ್ರನಾಮವನ್ನು ನಾನು ಸಂಕಲ್ಪ ಮಾಡಿದ್ದಲ್ಲ, ನಾನು ಉಪಸೇವಾ ಕಾರ್ಯಕರ್ತಾನೆ ಮಾಡಿ. ನವರಾತ್ರಿಯ ಶುಭ ಸಂದರ್ಭದಲ್ಲಿ ದುರ್ಗಾಷ್ಟಮಿಯ ದಿನ ನನ್ನಂತಹ ಒಬ್ಬ ಅಜ್ಞಾನಿಗೆ ಆ ಭಗವತಿ ಕರುಣಿಸಿ, ಆ ಭಗವತಿ ಕೃಪೆ ಹೇಗಿರ್ತದೆ ಕೇಳಿದ್ರೆ, ಒಬ್ಬ ಅಜ್ಞಾನಿ ಆದ್ರೂ ಕೂಡ ಅವನಿಗೆ ಸುಜ್ಞಾನಿಯಾಗಿ ಮಾಡಿಬಿಡುತ್ತದೆ. ಅದು ನನ್ನಂತ ಒಬ್ಬ ಅಜ್ಞಾನಿಗೆ ಕೋಟಿ ಲಲಿತಾ ಸಹಸ್ರನಾಮ ಮಾಡುವಂತೆ ಪ್ರೇರೇಪಿಸಿದ್ದು. ನಾನು ಅಂತಂದೆ. ನಾನು ಬಹುತೇಕ ಬುದ್ಧಿವಂತನಾಗದೆ ಹೋಗಿದ್ದೆ ಒಳ್ಳೇದು ಅಂತ ಅನಿಸ್ತು ಆಮೇಲೆ. ಯಾಕೆಂತಂದ್ರೆ ನಾವೊಂದು ಮನೆ ಕಟ್ತಾ ಇದ್ದೇವೆ ಅಂತ ಇಟ್ಟುಕೊಳ್ಳಿ, ಇಂಜಿನಿಯರ್ ಹತ್ರ ಹೋಗಿ ಪ್ಲಾನಿಂಗ್ ಅನ್ನು ಮಾಡುತ್ತೇವೆ. ನಾನೊಂದು ಬುದ್ಧಿವಂತಿದ್ರೆ
ಇಂಜಿನಿಯರ್ ಹತ್ರ ಪ್ಲಾನಿಂಗ್ ಮಾಡಿದಾಗ ಆ ಇಂಜಿನಿಯರ್ ಪ್ಲಾನಿಂಗ್ ಮಾಡಿಕೊಟ್ಟ ತಕ್ಷಣ ಇದಿಲ್ಲಿ ವಾಸ್ತು ಪ್ರಕಾರ ಇದೆಯೋ, ಈ ರೂಮ್ ಈ ಕಡೆ ಹಾಕಿದ್ರೆ ಏನಾಗ್ತದೆ, ಇದು ಇಲ್ಲಿ ಹಾಕಿದ್ರೆ ಏನಾಗ್ತದೆ, ಇದು ಈ ಕಡೆ ಚೇಂಜ್ ಮಾಡಬೇಕಿತ್ತು, ಈ ದಾರಿ ಹೀಗಿದ್ರೆ ಸರಿ ಆಗೋದಿಲ್ಲ, ನಾವು ಅದನ್ನೆಲ್ಲ ಚೇಂಜ್ ಮಾಡ್ಲಿಕ್ಕೆ ಹೋಗ್ತೇವೆ. ಯಾರೋ ಒಬ್ಬ ದಡ್ಡ ಇದ್ದ, ಅವನಿಗೆ ಇಂಜಿನಿಯರ್ 4 ಕೆರೆ ಹಾಕಿಕೊಟ್ಟ, ಅವನು ತಗೊಂಡ್ಬಂದು ಫೌಂಡೇಶನ್ ಹಾಕಿ ಶುರುನೇ ಮಾಡ್ತಾನೆ. ಅವನು ಕೆಲಸ ಬೇಗನೂ ಆಗ್ಬಿಡ್ತದೆ. ನಾನು ಅವಳು ಹೇಳಿದ್ದಕ್ಕೆ ನಾನೇನು ವಿಚಾರಣೆ ಮಾಡಲಿಲ್ಲ, ನನ್ನ ಹತ್ರ ಆಗ್ತದೆಯೋ ಆಗೋದಿಲ್ವೋ, ನನಗೆ ಆ ಸಾಮರ್ಥ್ಯ ಇದೆಯೋ ಇಲ್ಲವೋ ಏನನ್ನು ಯೋಚನೆ ಮಾಡಲಿಲ್ಲ. ಅವಾಗ ಏನಾಯ್ತು, ಇಂಜಿನಿಯರಿಂಗ್ ತಲೆ ವಿಷಯ ಆಗ್ತದೆ. ಯಾಕೆಂದ್ರೆ ಹಿಂಗೆ ನಾ ಹೇಳಿದ ಕೇಳ್ಕೊಂಡು ಮನೆ ಕಟ್ತಾ ಇದ್ದಾನೆ, ಏನಾದ್ರು ವ್ಯತ್ಯಾಸಗಳಾದ್ರೆ 4 ಮಂದಿ ನೋಡಿದವ್ರು ಅವ್ರನ್ನ ಸರಿಯಾಗಿಲ್ಲ ಅಂದ್ರೆ ನನ್ನ ಹೆಸರಾಗ್ತದಲ್ಲ. ಹೆಸರಾಗುವುದು ಯಾರ್ದು? ಇಂಜಿನಿಯರ್ದು. ಹಾಗಾಗಿ ಅವನ ಮೇಲೆ ಬುದ್ಧಿವಂತನ ಮೇಲೆ ತಗೊಂಡಕ್ಕಿಂತ ಹೆಚ್ಚು ಜಾಗ್ರತೆಯನ್ನು ತಗೊಂಡು ಇವನ್ ಮನೇನ ಕಟ್ತಾನೆ. ಹಾಗೆ ಅವಳಿಗೆ ಅದು ಮಾಡುವಂತ ಅನಿವಾರ್ಯತೆ ಬಂತು. ಹಾಗಾಗಿ ಮುಂದಿನ ವ್ಯವಸ್ಥೆಗಳನ್ನು ಹೇಳಿದರು. ಸರ್ವ ಸೌಭಾಗ್ಯದಾಯಕ ವ್ಯವಸ್ಥೆ ಲಲಿತಾ ಸಹಸ್ರನಾಮ. ಸರ್ವ ಸೌಭಾಗ್ಯದಾಯಕ ಅಂತಂದ್ರೆ ಏನು, ಹೇಗೆ ಅಂತ ಕೇಳಿದ್ರೆ, ಒಂದು ಉದಾಹರಣಾತ್ಮಕವಾಗಿ ಹೇಳಬೇಕು ಅಂತಂದ್ರೆ, ಹಿಂದೆ ದೇವಾನು ದೇವತೆಗಳೆಲ್ಲರೂ ಕೂಡ ಭಗವತಿಯ ನಾಮಸ್ಮರಣೆ ಮಾಡ್ತಾ ಇದ್ರು, ಪರಾಶಕ್ತಿಯ ನಾಮಸ್ಮರಣೆ ಎಲ್ಲರೂ ಕೂಡ ಮಾಡ್ತಾ ಇದ್ರು. ಎಲ್ಲರೂ ಮಾಡ್ತಾ ಇದ್ದಾಗ ಯಾವುದೋ ಒಂದು ದಿವಸ ಭಗವತಿಗೆ ಬಹಳ ಸಂತೋಷವಾಗಿದ್ದಂತಹ ಸಂದರ್ಭದಲ್ಲಿ ವಶಿನ್ಯಾದಿ ವಾಗ್ದೇವತೆಯರನ್ನು ಕರೀತಾಳೆ. ವಶಿನ್ಯಾದಿ ವಾಗ್ದೇವತೆಯನ್ನು ಕರೆದು ನನ್ನ ನಾಮವನ್ನು ಉಚ್ಚಾರ ಮಾಡಿ ಅಂತೇಳಿ ಅವ್ರ ನಾಲಿಗೆ ಮೇಲೆ ಅವಳೇ ನಿಂತು ಆ ನಾಮವನ್ನು ಹೇಳಿಸ್ತಾಳೆ. ಅದು ಸಹಸ್ರನಾಮವಾಗಿ ಇವತ್ತಿನವರೆಗೂ ಬೆಳೆದು ಬಂತು. ಶ್ರೇಷ್ಠವಾಗಿರ್ತಕ್ಕಂಥ ಭಗವತಿಯಂದೇ ಬಂದಿರತಕ್ಕಂಥ, ಅಲ್ಲಿ ಕೇಳುವವಳು ಭಗವತಿಯೇ, ಹೇಳುವವಳು ಭಗವತಿಯೇ. ಹಾಗಿದ್ದಾಗ ಅದು ಶ್ರೇಷ್ಠವಾಗಿ ಬಂತು. ಇಲ್ಲಿ ಲಲಿತಾ ಸಹಸ್ರನಾಮ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮ ಈ ರೀತಿಯಲ್ಲಿ ಮಾಡಬೇಕು ಅಂತದನ್ನು ಅವಳೇ ಪ್ರೇರಣೆ ಕೊಟ್ಟು ಅದೇ ರೀತಿಯಾಗಿ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ನಾನು ಮಾಡಿದಂಥ ಸಂಕಲ್ಪ ಅಲ್ಲ. ಅನೇಕ ಜನರು ವಾಟ್ಸಪ್ನಲ್ಲಿ ಮೆಸೇಜನ್ನು ಕೂಡ ಹಾಕ್ತಾ ಇದ್ದಾರೆ. ಸಾಕಷ್ಟು ಕಡೆ ಲಲಿತಾ ಸಹಸ್ರನಾಮ ಮಹಾಯಾಗ ನಡೀತಾ ಇದೆ. ನಾವೆಲ್ಲ ಅನೇಕ ವರ್ಷಗಳಿಂದ ಕೂಡ ಪಾರಾಯಣ ಮಾಡ್ತಾ ಇದ್ದೇವೆ. ನಾವು ಬುಕ್ಕನ್ನು ಬೇರೆ ಕಡೆ ತಗೊಂಡು ಮಾಡ್ತಾ ಇದ್ದೇವೆ. ನಮ್ಮ ಹತ್ರ ಯಾರು ಇದುವರೆಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಲಿಕ್ಕೆ ಯಾರ್ಯಾರು ಹೇಳಿದಾರೋ ಅಥವಾ ಕೋಟಿ ಲಲಿತಾ ಸಹಸ್ರನಾಮ ಮಾಡಬೇಕು ಅಂತ ಹೇಳಿ ಹೇಳಿದಾರೋ ಅವ್ರು ಯಾರು ಕೂಡ ನಮ್ಗೆ ನಮ್ಮದೇ ಬುಕ್ ಅನ್ನು ತಗೊಳ್ಬೇಕು ಅಂತ ವ್ಯವಸ್ಥೆಯನ್ನು ಹೇಳಲಿಲ್ಲ. ನೀವು ಮಾತ್ರ ಈಗ ಹೇಳ್ತಾ ಇದ್ದೀರಿ, ಏನು ಯಾಕೆ ಎಂಬುದಾಗಿ. ಅನೇಕ ಜನ ಅನೇಕ ಕಡೆ ಕೋಟಿ ಲಲಿತಾ ಸಹಸ್ರನಾಮವನ್ನು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ, ಸ್ವಾಗತಾರ್ಹ. ಯಾಕೆಂತಂದ್ರೆ ನಡಿಬೇಕಾದಂಥದ್ದು ಭಗವತಿಯ ನಾಮಸ್ಮರಣೆ ಹೇಳುವಂಥದ್ದು ಯಾರೇ ಪ್ರತಿಯೊಬ್ಬ ಮನುಷ್ಯನರು ಕೂಡ ಆಗ್ಬೇಕಂಥದ್ದು, ಮಾಡಬೇಕಾದಂಥದ್ದು. ತುಂಬ ಸಂತೋಷ. ಆದರೆ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂತ ಕೇಳಿದರೆ, ಮೊದಲನೇ ಕಾರಣವನ್ನು ನಾನು ಹೇಳಿದೆ. ಸರ್ವ ಸೌಭಾಗ್ಯದಾಯಕ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥದ್ದು ಹೇಳುವಂಥ ಒಂದು ವ್ಯವಸ್ಥೆಯನ್ನು ಹೇಳಿದೆ. ಅದೇ ಕಾರಣಕ್ಕೆ ಮುಂದುವರೆದು ಹೇಳಬೇಕು ಅಂತಂದ್ರೆ, ಸಹಸ್ರನಾಮದಲ್ಲಿ ಅನೇಕ ಕಡೆ ನಡೀತಾ ಇರ್ತಕ್ಕಂಥದ್ದು ಕೋಟಿ ಲಲಿತಾ ಸಹಸ್ರನಾಮ ಅಂದ್ರೆ 10,000 ಸಹಸ್ರನಾಮ ಸ್ತೋತ್ರ 10,000 ಆದ್ರೆ 1 ಕೋಟಿ ನಾಮ ಆಗ್ತದೆ. ಇದು 1 ಕೋಟಿ ಸಹಸ್ರನಾಮ ಸ್ತೋತ್ರ ಪಾರಾಯಣ ಅಂದ್ರೆ 1,000 ಕೋಟಿ ನಾಮವಾಗ್ತದೆ. ಈ ಮಹಾಯಾಗದ ವ್ಯವಸ್ಥೆ ಹೇಗಿದೆ ಅಂದ್ರೆ 1,000 ಕೋಟಿ ಆಗ್ತದೆ. 1 ಕೋಟಿ ನಾಮ ಅಲ್ಲ, 1 ಕೋಟಿ ಸಹಸ್ರನಾಮ ಸ್ತೋತ್ರ. 1 ಕೋಟಿ ನಾಮ ಅಲ್ಲ, ಇಲ್ಲಿ 1,000 ಕೋಟಿ ಲಲಿತಾ ಸಹಸ್ರನಾಮ ಆಗುವಂಥದ್ದಾಗುವಂಥದ್ದು. ಎರಡನೆಯದಾಗಿ ನಾನು ದೇವತೆಗಳ ಉದಾಹರಣೆಯನ್ನು ಕೊಟ್ಟು ಹೇಳಿದೆ ನಿಮಗೆ. ದೇವತೆಗಳೆಲ್ಲರೂ ಕೂಡ ಲಲಿತಾ ಸಹಸ್ರನಾಮವನ್ನು ಮಾಡ್ತಾ ಇದ್ರು. ಆದ್ರೆ ವಶಿನ್ಯಾದಿ ವಾಗ್ದೇವತೆಗೆ ಭಗವತಿಯೇ ಹೇಳಿಸಿ ಆ ವ್ಯವಸ್ಥೆಯಲ್ಲಿ ಬಂದಾಗ ಅದು ಸರ್ವಶ್ರೇಷ್ಠವಾಯಿತು, ಲಲಿತಾ ಸಹಸ್ರನಾಮವಾಗಿ ಉಳಿತು ಅಂತೇಳಿ. ಹಾಗೆ ಅದೇ ರೀತಿಯಲ್ಲಿ ಆ ಜಗನ್ಮಾತೆಯಿಂದೇ ಪ್ರೇರೇಪಣೆ ಹೊಂದಿ, ಜಗನ್ಮಾತೆಯೇ ಸರ್ವ ಸೌಭಾಗ್ಯದಾಯಕ ರೀತಿಯನ್ನು ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆಯನ್ನು ಪ್ರೇರೇಪಿಸಿ ಅದೇ ರೀತಿಯಲ್ಲಿ ಸಂಕಲ್ಪವಾಗಿ ನಾನು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಕೆಲಸಗಾರ. ಹಾಗಾಗಿ ಇದು ಅತೀವ ಶ್ರೇಷ್ಠವಾಗಿರತಕ್ಕಂಥದ್ದು ಎಂಬುದಾಗಿ ಹೇಳ್ತೇನೆ. ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮದಲ್ಲಿ ಅದರದ್ದೇ ಆಗಿರತಕ್ಕಂತಹ ವಿಶೇಷತೆ, ಅದರದ್ದೇ ಆಗಿರ್ತಕ್ಕಂತಹ ಒಂದು ಪ್ರಭುತ್ವ ಇರತಕ್ಕಂಥದ್ದು. ಯಾಕೆಂತಂದ್ರೆ ಅದು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಗ ನಿಮಗೆ ಅನುಭವಕ್ಕೆ ಬರಲಿಕ್ಕೆ ಪ್ರಾರಂಭವಾಗುವಂಥದ್ದು. ಹೇಳಿದ್ರೆ ಗೊತ್ತಾಗುವುದಿಲ್ಲ ಕೆಲವೊಂದಷ್ಟು. ಯಾಕೆಂತಂದ್ರೆ ನಾನು ಮೊದಲೇ ಹೇಳಿದೆ, ಜೇನುತುಪ್ಪವನ್ನ ತಿಂದಾಗ ಮಾತ್ರ ಅದರ ರುಚಿ ಗೊತ್ತಾಗ್ತದೆ. ನಾನು ತೋರಿಸಿದ್ರೆ ಬಣ್ಣ ಚೆನ್ನಾಗಿದೆ ಅಂತ ಹೇಳಬಹುದು ಅಷ್ಟೇ ದೂರಿಂದ. ನಿಮಗೆಲ್ಲರೂ ಅದರ ಪ್ರತ್ಯಕ್ಷವಾಗಿರ್ತಕ್ಕಂತಹ ಅನುಭವ ಆಗಬೇಕು ಅಂತೇಳಿ ಆದ್ರೆ ಅದನ್ನ ತಿನ್ನಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತಿನ ದಿನ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಸಕ್ತಿಯಿಂದ ಎಲ್ಲೋ ಪರಿಚಯ ಇಲ್ಲದವ್ರನ್ನ ಕರೆದಿದ್ದೀರಿ.
ಯಾರು ಅಂತೇಳಿ ಗೊತ್ತಿಲ್ಲ. ನಾನು ನಿಮ್ಮನ್ನು ಯಾವತ್ತೂ ನೋಡಲಿಲ್ಲ, ನೀವು ಕೂಡ ನನ್ನನ್ನು ಯಾವತ್ತೂ ನೋಡಲಿಲ್ಲ. ವಿಡಿಯೋದ ನೋಡಿದ್ದೀರಿ ಅಷ್ಟೇ, ಮತ್ತೆಲ್ಲೂ ನನ್ನನ್ನು ನೋಡಲಿಲ್ಲ ನೀವು. ಇದಕ್ಕೆ ಋಣ ಅಂತ ಹೇಳ್ತೇವೆ. ಇದಕ್ಕೆ ಏನು ಹೇಳ್ತೇವೆ? ಋಣ ಅಂತ ಹೇಳ್ತೇವೆ. ಋಣ ಅಂತಂದ್ರೆ ಏನು ಅಂತ ಕೇಳಿದರೆ, ನಮ್ಮಲ್ಲಿ ಗಂಡ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಇದ್ದಿರ್ತವೆ. ಇದು 1 ಅಥವಾ 2 ಜನ್ಮದ ಋಣದಿಂದ ಬರುವಂಥದ್ದಂತೆ. ಒಬ್ಬ ಗುರು ಅಥವಾ ಭಗವಂತನ ಉಪಾಸನೆ ಹೇಳುವಂಥದ್ದು ಜನ್ಮ ಜನ್ಮಾಂತರೇಶು, ಅನೇಕ ಜನ್ಮಗಳ ಸಂಬಂಧದಿಂದ ಬರುವಂತಹದ್ದು. ಅದು ಆ ಸಮಯ ಪಕ್ವವಾದಾಗ, ನೀವು ಆವಾಗ ಹೇಳಿದ್ವಿ ನಾವು ಇಷ್ಟೊಂದು ಲಲಿತಾ ಸಹಸ್ರನಾಮ ಇಷ್ಟು ದಿವಸದಿಂದ ಮಾಡ್ತಾ ಬಂದಿದ್ವಿ, ಈ ಲಲಿತಾ ಸಹಸ್ರನಾಮ ಮಾಡ್ತಾ ಬಂದಿದ್ವಿ. ಸತ್ಯವಾದ ಮಾತು. ಯಾಕೆಂತಂದ್ರೆ ಕೆಲವೊಂದಷ್ಟು ಪಕ್ವವಾಗಬೇಕು, ಆದ್ರೆ ಅದಕ್ಕೆ ಅದರದ್ದೇ ಆದ ಸಮಯ ಬರಬೇಕು. ಅದರದ್ದೇ ಆದ ಸಮಯ ಬರಬೇಕು. ಅದಕ್ಕೆ ನಮ್ಮ ಹೇಳ್ತಾರೆ, ಸೂರ್ಯೋದಯ ಪೂರ್ವದಲ್ಲಿ ಏನಾಗ್ತದೆ? ಅರುಣೋದಯ ಆಗ್ತದೆ, ಸಣ್ಣ ಪ್ರಕಾಶ ಬರ್ತದೆ. ಮುಂದೆ ಸೂರ್ಯೋದಯ ಆಗ್ತದೆ ಹೇಳುವಂಥದ್ದೊಂದು ಪ್ರತೀಕ. ಹಾಗೆಯೇ ನಮಗೆ ಮುಂದೆ ಇಂತಹ ಒಂದು ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮದಂತಹ ಮಹಾಯಾಗದಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಬರ್ತದೆ ಹೇಳಾದಾಗ ನಮಗೆ ನಮ್ಮ ಮನಸ್ಸಲ್ಲಿ ಅನಿಸಿ ನಾವು ಅದರ ಸಂಬಂಧಪಟ್ಟಂತ ಪಾರಾಯಣವೋ ಜಪೋ ಏನೋ ನಿಡ್ಲಿಕ್ಕೆ ಪ್ರಾರಂಭವಾಗ್ತದೆ, ಶುರುವಾಗ್ಬಿಡ್ತದೆ. ನಮಗೆ ಗೊತ್ತಿಲ್ಲದೇನೆ ಅದು ಆದ್ಮೇಲೆ ಅದು ಎಲ್ಲಿ ಕರ್ಕೊಂಡು ಹೋಗ್ತದೆ ಕೇಳಿದ್ರೆ, ಅವ್ರ ಪರಿಚಯ ಇರದೇ ಹೋಗ್ಲಿ, ಯಾರು ಎಲ್ಲಿ ಇಲ್ಲಿಂದ ಎಷ್ಟು 500 ಕಿಲೋಮೀಟರ್, 300-400 ಕಿಲೋಮೀಟರ್ ಅಂತ ಆಗ್ತದೆ. ಯಾರು ಪರಿಚಯ ಇಲ್ಲದೆ ಹೋದಂದ್ರೆ ಏನೋ ಒಂದು ವಿಡಿಯೋ ನೋಡ್ಕೊಂಡು ಕರೆದು ಸಹಜವಾಗಿ ಮಾಡೋದಂತ ಸುಮ್ಮನೆ ಆಗುವಂತ ವ್ಯವಸ್ಥೆ ಅಲ್ಲ ಇದು. ಆ ರೀತಿ ಆಗಬೇಕು ಅಂತಂದ್ರೆ ಅಂತಹ ಒಂದು ಪುಣ್ಯ ಹೇಳುವಂಥದ್ದು ಜಾಗೃತವಾಗಬೇಕಾಗ್ತದೆ. ಅಂತಹ ಪುಣ್ಯ ಜಾಗೃತವಾದಾಗ ಅದು ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಕರ್ಪೂರ ವೀಟಿಕಾಮೋದ ಸಮಾಕರ್ಷ ದಿಗಂತರ ಅಂತಂದ್ರೆ ಆ ಭಗವತಿಯ ಆ ಕರ್ಪೂರ ಸುಗಂಧ ಹೇಳುವಂಥದ್ದು ಒಮ್ಮೆ ಮುಟ್ಟಿದ್ರೆ ಯಾವ ರೀತಿಯಾಗಿ ಆ ವಾಸನೆ ಯಾವಾಗಲೂ ಇರ್ತದೆಯೋ ಅದೇ ರೀತಿಯಲ್ಲಿ ಆ ಜಗನ್ಮಾತೆ ಸೇವೆಗೆ ನಾವು ಒಳಪಟ್ಟಿವೆ ಅಂತಂದ್ರೆ ಆಮೇಲೆ ಬಿಡೋದಿಲ್ಲ. ಒಂದಾದರೆ ಇನ್ನೊಂದು, ಒಂದು ಕಡೆ ಆ ಕರ್ಪೂರ ಇಟ್ಟರೆ ಇಡೀ ಹಾಲ್ ತುಂಬಾ ವಾಸನೆ ಬರ್ತದೆ. ಹಾಗೆ ಯಾವುದೋ ಒಂದು ಗುಂಪಿನವರು ಅದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ ಎಲ್ಲ ವಾಸನೆ ಬರ್ತದೆ, ಎಲ್ಲ ಮಾಡಬೇಕು. ದೀಪ ಬೆಳಗಿದಂತೆ ಅಂತ ಹೇಳ್ತೇವೆ. ಒಂದು ಬೆಳಕು ಹಚ್ಚೋದು, ಒಂದು ಬೆಳಕು ಹಚ್ಚಿದಾಗ ಏನಾಗ್ತದೆ, ಅಲ್ಲಿಂದ ಸುತ್ತಿರತಕ್ಕಂಥ 10 ಮಂದಿಗೆ ಅದು ಬೆಳಕು ಕೊಡ್ತದೆ. ಆ ಬೆಳಕಿನಿಂದ ಊರ್ ಮಕ್ಕಳು ಕೂಡ ಕಾಣ್ಲಿಕ್ಕೆ ಪ್ರಾರಂಭವಾಗ್ತದೆ. ಆ ಬೆಳಕಿನಿಂದ ಬೆಳಕನ್ನು ನೋಡ್ತಾ ಇದ್ದಂತ ಇನ್ನೊಬ್ಬ ವ್ಯಕ್ತಿ ಏನಿದ್ದಿರ್ತಾನೋ ಆ ವ್ಯಕ್ತಿಗೂ ಕೂಡ ಈ ಬೆಳಕಿನಿಂದ ಅವ್ರ ಮುಖ ಕಾಣ್ಲಿಕ್ಕೆ ಪ್ರಾರಂಭವಾಗುವಂಥದ್ದು. ಹಾಗಾಗಿ ಜಗನ್ಮಾತೆಯ ಉಪಾಸನೆಗೋಸ್ಕರವಾಗಿ ನಾವಿವತ್ತೆಲ್ಲರೂ ಕೂಡ ಸೇರಿರುವಂತಹದ್ದು. ಇನ್ನೊಂದು ಮುಖ್ಯವಾದ ವಿಷಯ, ಲಲಿತಾ ತ್ರಿಪುರ ಸುಂದರಿಯೇ ಯಾಕೆ ಶ್ರೇಷ್ಠ ಅಂತ ಹೇಳಲಿಲ್ಲ ನಾನು ಅವಾಗ, ಮತ್ತೆ ಲಲಿತಾ ತ್ರಿಪುರ ಸುಂದರಿಯೇ ಯಾಕೆ ಶ್ರೇಷ್ಠ ಅಂತಂದ್ರೆ, ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಬೇರೆಲ್ಲ ದೇವತೆಗಳನ್ನ ನಾವು ಉಪಾಸನೆಯನ್ನು ಮಾಡಿದಾಗ ನಮಗೆ ಬೇಕಾಗುವಂತ ಎಲ್ಲ ಸುಖೋಪಭೋಗಗಳು ಏನು ಬೇಕೋ ಅದೆಲ್ಲವನ್ನು ಆ ದೇವತೆಗಳು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಸುಖ ಶಾಂತಿಯಿಂದ ಬದುಕಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಅನುಗ್ರಹ ಮಾಡ್ತಾರೆ. ಆದರೆ ಲಲಿತಾ ತ್ರಿಪುರ ಸುಂದರಿಯನ್ನು ಉಪಾಸನೆ ಮಾಡಿದಾಗ ತನ್ನಂತೆ ಅವರನ್ನು ಮಾಡ್ತದೆ. ಪದ್ಮರಾಗ ಶಿಲಾದರ್ಶ ಪರಿಭಾದರ್ಶ ಅಂದ್ರೆ ಕನ್ನಡಿಯಲ್ಲಿ ನಾವು ನೋಡಿದಾಗ ಏನ್ ಕಾಣಿಸ್ತದೆ? ನಮಗೆ ಕನ್ನಡಿಯಲ್ಲಿ ನಾವು ನೋಡಿದಾಗ ಏನ್ ಕಾಣಿಸ್ತದೆ? ನಮ್ಮ ಮುಖ ಕಾಣಿಸ್ತದೆ. ಭಗವತಿಯ ಸಂಪೂರ್ಣ ಸ್ವರೂಪವಾಗಿ ನಮ್ಮನ್ನು ಮಾಡ್ತದೆ. ನಾವು ಕೂಡ ಭಗವತ್ ಸ್ವರೂಪರಾಗ್ತೇವೆ. ಅಂತಹ ಒಂದು ದಿವ್ಯವಾಗಿರ್ತಕ್ಕಂಥ ಸಾಮರ್ಥ್ಯ ಬರುವಂಥದ್ದು. ಹಾಗಾಗಿ ಲಲಿತಾ ತ್ರಿಪುರ ಸುಂದರಿ ಹೇಳುವಂಥದ್ದು ಶ್ರೇಷ್ಠ ಆಗ್ತದೆ. ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಪರಾವಿದ್ಯೆಯ ಉಪಾಸನೆಗೋಸ್ಕರ ತಾವೆಲ್ಲರೂ ಕೂಡ ಇವತ್ತಿನ ದಿನ ಸೇರಿದ್ದೀರಿ. ನಾವು ಮೊದಲಿಗೆ ಪಾರಾಯಣವನ್ನು ಮಾಡಿಕೊಳ್ಳುವ. ಪಾರಾಯಣ ಮುಗಿದ ಮೇಲೆ 1-2 ಮಾತನ್ನು ಹೇಳ್ತೇನೆ, ಜಾಸ್ತಿ ಅಲ್ಲ. ಯಾವತ್ತೂ ನೀವು ಪಾರಾಯಣವನ್ನು ಮಾಡಬೇಕಾದ್ರೆ ಯಾರೆಲ್ಲ ಪುಸ್ತಕ ತೆಗೆದುಕೊಂಡು ಸರ್ವ ಸೌಭಾಗ್ಯದಾಯಕ ರೀತಿಯಲ್ಲಿ ಪಾರಾಯಣವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿಯೋ ಅವರು ಮಾಡುವಂತಹ ಸಂದರ್ಭದಲ್ಲಿ ಆ ಭಗವತಿಯನ್ನ ಪ್ರೀತಿಯಿಂದ ಕರೀಬೇಕು. ಪ್ರೀತಿಯಿಂದ ಕರೆದಾಗ ಆ ಜಗನ್ಮಾತೆ ಹೇಳುವಂಥವಳು ನಾವು ಮಾಡ್ತಾ ಇರ್ತಕ್ಕಂತಹ ಪಾರಾಯಣವನ್ನು ಶ್ರವಣವನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ಬಂದೇ ಬರ್ತಾಳೆ. ಯಾವ ರೀತಿಯಾಗಿ ಕರಿಬೇಕು? ಪ್ರೀತಿಯಿಂದ. ಒಮ್ಮೆ ನಮ್ಮ ಜೀವನದ ಬಾಲ್ಯಾವಸ್ಥೆಯನ್ನು ವಿಚಾರ ಮಾಡಿ, ನೆನಪು ಬರ್ತದೆ. ನಮ್ಗೇನಾದ್ರೂ ಬೇಕು ಅಂತ ಏನ್ ಕರಿತಿದ್ವಿ? ನಾವು ಅಮ್ಮ ಅಂತೇಳಿ ಕರಿತಿದ್ವಿ. ಒಂದ್ ವೇಳೆ ಅಮ್ಮ ಬರಲಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ವಿ? ಅಳುತ್ತಿದ್ವಿ. ಆ ಅಳುವನ್ನು ನೋಡಿ ಆ ಭಗವತಿ
ಬಂದು ಕುತ್ಕೊಂಡ್ಬಿಡ್ತಾಳೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಆ ಹೃದಯದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಭಾವಗಳಂಥದ್ದು ಬರಬೇಕು. ಆ ರೀತಿಯಾಗಿರ್ತಕ್ಕಂತಹ ಭಾವ ಬಂದಾಗ ಆ ಜಗನ್ಮಾತೆಯ ಸಾನ್ನಿಧ್ಯ ಹೇಳುವಂಥದ್ದು ನಾವು ಮಾಡ್ಕೊಂಡು ಸಂಪೂರ್ಣ ಪಾರಾಯಣ ಕುತ್ಕೊಂಡು ಹೆಂಗೆ ಬೇಕಾದರೂ ಓದಿ, ಓದ್ಲಿಕ್ಕೆ ಚಂದವಾಗಿ ಬರಲಿ, ಚಂದವಾಗಿ ಓದ್ಲಿಕ್ಕೆ ಬರದೇ ಹೋಗ್ಲಿ, ಹೆಂಗೆ ಬೇಕಾದರೂ ಓದಿ ಬಂದು ಕುತ್ಕೊಂಡು ಕೇಳ್ತಾರೆ. ಯಾರೋ ಏನೋ ಅಂದ್ಕೊಳ್ತಾರೆ ಅಂತೇಳಿ ನಮ್ಗೆ ತಪ್ಪು ಬಿಡ್ತದೇನೋ, ಅದು ಕೇಳಿದವ್ರು ಮತ್ತೇನೋ ಅಂದ್ಕೊಂಡು ಏನೋ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂತಂದ್ರೆ ಅವಳೇ ಅಷ್ಟು ಪ್ರೀತಿಯಿಂದ ಬಂದು ಕುಂತಾಗ ಮತ್ತಾರೋ ಏನೋ ಅಂದ್ಕೊಂಡ್ರೆ ಏನಾಗಬೇಕಾಗಿದೆ ನಮಗೆ? ಯಾರು ಅಂದ್ಕೊಳ್ಬೇಕೋ ಅವರನ್ನೇ ನಮ್ಮನ್ನಷ್ಟು ಸಂತೃಪ್ತಿಯಿಂದ ಬಂದು ಕುಳಿತಾಗ ಮತ್ತಾರು ಅಂದ್ಕೊಂಡ್ರೆ ಏನಾಗಬೇಕಾಗಿದೆ ನಮಗೆ ಜೀವನದಲ್ಲಿ? ಯಾವುದು ಒಮ್ಮೆ ಸಿಕ್ಕಾಗ ಮತ್ತೇನು ಬೇಕಾಗುವುದಿಲ್ಲವೋ ಅಂತಹದ್ದನ್ನು ಪಡೆಯುವಂತಹ ಪ್ರಯತ್ನವೇ ಈ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂಥ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗ. ಹಾಗಾಗಿ ನಾವೆಲ್ಲರೂ ಕೂಡ ಕೊನೆಯದಾಗಿ ನೀವು ನಮ್ಮವರು, ನಾನು ನಿಮ್ಮವನು ಅಂತ ಹೇಳಿ ಆಯಿತು. ನಾನು ನಿಮ್ಮ ಕ್ಷೇತ್ರಕ್ಕೆ ಬಂದು ಆಯಿತು. ನೀವೆಲ್ಲರೂ ಕೂಡ ಒಮ್ಮೆ ಆ ಜಗನ್ಮಾತೆಯ ದಿವ್ಯ ಸಾನ್ನಿಧ್ಯಕ್ಕೆ ಬಂದು ಸಂಪೂರ್ಣ ಶರಣಾಗತರಾಗಿ ಜಗನ್ಮಾತೆ ಅಡಿದಾವರಿಗಳನ್ನೆಲ್ಲನೂ ಸಮರ್ಪಣೆ ಮಾಡಿ ಬನ್ನಿ. ಭಗವತಿ ಸದಾ ನಿಮ್ಮವಳಾಗ್ತಾಳೆ. ಆ ಜಗನ್ಮಾತೆ ಸದಾ ನಿಮ್ಮವಳಾಗ್ತಾಳೆ. ದಿವ್ಯವಾಗಿರ್ತಕ್ಕಂತಹ ಸಾನ್ನಿಧ್ಯ ಇದೆ. ದಿವ್ಯವಾಗಿ ಎಲ್ಲ ಇಡೀ ಪ್ರಪಂಚದಲ್ಲೇ ಭಗವತಿ ಇದ್ದಾಳೆ. ಆದರೆ ಏನೋ ಒಂದು ಕಡೆ ಒಂದು ದಿವ್ಯತೆ ಇರುತ್ತದೆ. ಹಾಗಾಗಿ ಆ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಒಮ್ಮೆ ಬಂದು ಜಗನ್ಮಾತೆಯ ದರ್ಶನ ಪಡೆದು ಜನ್ಮವನ್ನು ಸಾರ್ಥಕ್ಯ ಪುನೀತರಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಲಲಿತಾ ಸಂಘದವರಿಗೂ ಮತ್ತು ಈಗ ನಡೆದಿರ್ತಕ್ಕಂಥ ಎಲ್ಲರಿಗೂ ಆ ಜಗನ್ಮಾತೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಮನಸ್ಸ ಆಶೀರ್ವಾದಿಸ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಒಂದು ನಿಮಿಷ ನಾಮಸ್ಮರಣೆ ಹೇಳ್ಕೊಡ್ತೇನೆ. ಹಾಗೆ ಹೇಳಿ: ಜಯ ಜಯ ಲಲಿತೆ ಹರ ಹರ ಲಲಿತೆ, 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 ಜಯ ಜಯ ಲಲಿತೆ ಹರ ಹರ ಲಲಿತೆ. ಅಂಬಾ ಮಾತಾ ಕೀ. ಗಟ್ಟಿಯಾಗಿ ಹೇಳಿ, ಕೇಳಬೇಕು ಅಮ್ಮನಿಗೆ. ಅಂಬಾ ಮಾತಾ ಕೀ. ಹರ ನಮಃ ಪಾರ್ವತಿ ಪತಯೇ. ಹರ ಹರ